ಇವತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಳೆ ಮುಳುಗಾಯಿನ ತೊಗೊಬಂದಿದ್ದೆ ಅಂಗಡಿಯಿಂದ. ಅಂದರೆ ಸ್ವಲ್ಪ ಅದರಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳಿದ್ರೆ ಸತ್ತೋಗ್ಬಿಡಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಂದರೆ ಒಂದು 5 ಮಿನಿಟ್ಸ್ ಉಪ್ಪಲ್ಲಿ ನೆನೆ ಹಾಕಿಬಿಟ್ಟು ಬಿಡ್ತೀನಿ. ಅದಾದಮೇಲೆ ಮಸಾಲೆಗೆ ಏನು ಬೇಕೋ ಅದೆಲ್ಲ ರೆಡಿ ಆಗಿದೆ. ಒಂದು 5 ಮಿನಿಟ್ಸ್ ಇದನ್ನು ಬಿಟ್ಬಿಟ್ಟು ಆಮೇಲೆ ಮಸಾಲೆನ ಇದ್ರ ಒಳಗೆ ತುಂಬ್ತಾ ಹೋಗ್ತೀನಿ. ಬನ್ನಿ, ಇವತ್ತು ಏನು ಸ್ಪೆಷಲ್ ಅಂದರೆ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಎಣ್ಗಾಯಿನೇ ಸ್ಪೆಷಲ್ಲು. ಅದನ್ನೇ ಮಾಡೋ ವಿಧಾನ ಆಲ್ರೆಡಿ ನೋಡ್ಕೊಂಡಿರ್ತಾರೆ, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೋತಾ ಇದ್ದೀನಿ. ಶೇಂಗಾ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಎಳ್ಳು ಹುರ್ಕೋತೀನಿ. ಇದು ಜಾಸ್ತಿ ಏನಿಲ್ಲ, ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಶೇಂಗಾ ಏನಿದೆ ಅದನ್ನ ಆಫ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಎಳ್ಳು, ಅಂದರೆ ಇಷ್ಟು ಶೇಂಗಾನೂ ಹಾಕಲ್ಲ, ಸ್ವಲ್ಪ ಹುರಿದಿಟ್ಟು ಶೇಂಗಾ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ತಿನ್ನಲಿಕ್ಕೆ ಮತ್ತು ಸ್ವಲ್ಪ ಎಣ್ಗಾಯಿಗೆ ಹಾಕ್ಕೊಂಡು ಮಾಡೋದು. ಆ ಸ್ಟಫಿಂಗಿಗೆ ಏನು ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಮಸಾಲೆ ಐಟಮು, ಅದಕ್ಕೆ ಸಾಕು. ಇಷ್ಟು ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ, ಆ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಅದು ಕಂಪ್ಲೀಟಾಗಿ. ಈಗೇನು ಬ್ರೌನ್ ಕಲರಿಗೆ ತಿರುಗಿದೆ ಅದಕ್ಕೇನೆ ಸ್ವಲ್ಪ ಎಳ್ಳು ಹಾಕ್ಕೋತೀನಿ. ನಾನು ಇದಕ್ಕೆ ಎಣ್ಗಾಯಿಗೆ ಎಷ್ಟು ಬೇಕೋ ಅಷ್ಟೇ ಎಳ್ಳು ತೊಗೊಬಂದಿದ್ದೆ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಹುರ್ಕೋತೀನಿ. ಹುರ್ಕೊಂಡಾದ್ಮೇಲೆ ಮತ್ತು ಅದು ಮಿಕ್ಸ್ಚರ್ಗೆ ಇದು ಮಾಡ್ತೀನಿ. ಆ್ಯಕ್ಚುಲಿ ಸಾಕು, ಅದು ಆಲ್ರೆಡಿ ಬಾಂಡ್ಲಿ ಬಿಸಿ ಇರೋದ್ರಿಂದ ಮತ್ತೆ ಏನು ಫ್ಲೇಮ್ ಕೊಡೋದು ಬೇಡ ಅದಕ್ಕೆ, ಅದು ಅದರಲ್ಲೇ ಕಲರ್ ಚೇಂಜ್ ಆಗುತ್ತೆ. ಎಣ್ಗಾಯಿಗೆ ಅಂದರೆ ರುಬ್ಲಿಕ್ಕಂತಲೇ ಟೊಮೊಟೊ, ಈರುಳ್ಳಿ, ಆಮೇಲೆ ಏನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ ಏನು ನೋಡಿದ್ರಿ ಅಂದರೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಇದನ್ನೆಲ್ಲ ಇವಾಗ ತೆಂಗಿನಕಾಯಿ ಇದನ್ನೆಲ್ಲ ರುಬ್ಲಿಕ್ಕೆ ಹಾಕೋದು. ಅಂದರೆ ಸ್ಟಫಿಂಗಿಗೆ ಬೇಕಲ್ಲ, ಅದನ್ನು ನೀಟಾಗಿ ರುಬ್ಕೊಂಡು, ಅಂದರೆ ಸ್ಟಫ್ ಮಾಡಿನೂ ಮಾಡ್ಬೋದು, ಸ್ಟಫ್ ಮಾಡ್ದೇನೂ ಮಾಡ್ಬೋದು, ಬಟ್ ನಾನು ಸ್ಟಫ್ ಮಾಡ್ತೀನಿ. ಸ್ಟಫ್ ಮಾಡಿದಾಗ ತುಂಬ ಚೆನ್ನಾಗಿ ಇಟ್ಕೊಳತ್ತೆ. ಸೊ ಇದಕ್ಕೆ ಇವಾಗ ಶೇಂಗಾ ಮತ್ತು ಎಳ್ಳು, ಆಮೇಲೆ ಅರಿಶಿನ ಪುಡಿ, ಸಾಂಬಾರು ಪುಡಿ, ನಾನು ಸ್ವಲ್ಪ ಇದಕ್ಕೆ ಜೀರಿಗೆ ಮತ್ತು ಸೋಂಪಿನ ಕಾಳು ಹಾಕ್ತೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಸ್ಟಫ್ ಮಾಡಬೇಕಾದ್ರೆ ಅದು ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಮಸಾಲೆಗೆ ಸ್ವಲ್ಪ ಉಪ್ಪು ಕೂಡ ಮಿಕ್ಸ್ ಮಾಡ್ಕೋತೀನಿ. ತಂದಿದ್ದು 1 kgಗೂ ಎಷ್ಟು ಬೇಕೋ ಅಷ್ಟು ನಾನು ಸ್ಟಫಿಂಗಿಗೆ ಮಸಾಲೆ ರುಬ್ಕೊಂಡಿದ್ದೆ. ನೋಡಿ, ಅದು ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಸೊ ಸ್ಟಫ್ ಎಲ್ಲ ಆದಮೇಲೆ ಇದು ಒಗ್ಗರಣೆಗೆ ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಇದು ಮಾಡ್ಕೊಂಡಿದ್ದೆ. ಸೊ ಕೊನೆಗೆ ಒಂದು ಬಾಣಲಿಗೆ ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಸ್ಕೊಂಡು ಮತ್ತು ಏನಿದೆ ಅದು ಎಣ್ಗಾಯಿ ಮಾಡಲಿಕ್ಕೆ ಮಾತ್ರ ಸ್ಟಾರ್ಟ್ ಮಾಡಿದ್ದು. ನೋಡಿ, ಜೀರಿಗೆ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೇ ಸ್ವಲ್ಪ ಕರಿಬೇವು ಹಾಕಿ ಅದಕ್ಕೆ ಆಮೇಲೆ ಏನು ಒಗ್ಗರಣೆಗೆ ಇದು ಮಾಡ್ಕೊಂಡಿದ್ದೆ ಅಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇದನ್ನೆಲ್ಲ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಈರುಳ್ಳಿಗೂ ಚೆನ್ನಾಗಿ ಹಿಡಿಯುತ್ತೆ, ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಈರುಳ್ಳಿ ಯಾವಾಗಲೂ ಅಷ್ಟೇ, ಯಾವುದೇ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿಗೆ ಸ್ವಲ್ಪ ನಾನು ಉಪ್ಪು ಮಿಕ್ಸ್ ಮಾಡ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಅದು ಬ್ರೌನಿಶ್ ಆಗೋವರೆಗೂ ಗೂರಾಗ್ಬಿಟ್ಟು ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಏನು ಅಂದರೆ ಟೊಮ್ಯಾಟೊ ಇತ್ತು, ಟೊಮ್ಯಾಟೊನೂ ಹಾಕಿ
ಚೆನ್ನಾಗಿ ಅದನ್ನು ಹೇಳಿದ್ಮೇಲೆ ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಮತ್ತು ಅಂತ ಸ್ವಲ್ಪ ಅಲ್ಲಿದ್ರೆ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ನಾವು ಕೆಲವೊಂದು ಅಡಿಷನ್ ಆಗಿ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಾಗತ್ತೆ. ನೋಡಿ, ಆದಷ್ಟು ಸ್ಟಫಿಂಗ್ಸ್ನ ನೀಟಾಗಿ ಬಾಣಲಿಲಿ ಹಾಕ್ತಾ ಹೋಗ್ತೀನಿ. ಹೋದಂಗೆ ಅದು ನೀಟಾಗಿ ಅಂದರೆ ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಒಗ್ಗರಣೆ ಕೊಡ್ತಾ ಹೋಗ್ತೀನಿ. ಆದಷ್ಟು 1 kg ಮುಳುಗಾಯಿಗೆ ಸ್ಟಫ್ ಮಾಡಿದ್ದೆ, ಆದಷ್ಟು ನೀಟಾಗಿ ಫ್ರೈ ಮಾಡೋಕ್ಕೆ ಹೋಗ್ತೀನಿ. ಅಷ್ಟೂ ಹಾಕ್ತೆ ಇವಾಗ ಬಾಣಲಿಗೆ. ಆಲ್ಮೋಸ್ಟ್ 1 kg ಏನು ತಂದಿದ್ದೆ ಅಷ್ಟು ಒಂದು ಸ್ವಲ್ಪನೂ ಬಿಡದೇನೆ ಎಣ್ಗಾಯಿ ಮಾಡಿದ್ವಿ. ಯಾಕಂದರೆ ನಮ್ಮನೇಲಿ ಎಣ್ಗಾಯಿ ತುಂಬ ಇಷ್ಟಪಟ್ಟು ತಿಂತೀವಿ. ಆ್ಯಂಡ್ ಚಪಾತಿ, ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಎಣ್ಗಾಯಿ ಮಾಡಿದಾಗ ಮುಂಚೆ ಎಲ್ಲ 1/4 kg ಮಾಡ್ತಾ ಇದ್ದಂಥದ್ದು ಇವಾಗ 1 kg ಮುಳುಗಾಯಿವರೆಗೂ ಬಂದುಬಿಟ್ಟಿದೆ. ಯಾಕಂದರೆ ಅಷ್ಟು ಚೆನ್ನಾಗಾಗತ್ತೆ. ಆ್ಯಂಡ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಕೂಡ ಎಣ್ಣೆ ಬದನೆಕಾಯಿ. ಅಂದರೆ ಇವಾಗ ಸ್ಟಾರ್ಟಿಂಗ್ ಅದೇನು ಸ್ಟಫ್ ಮಾಡಿರ್ತೀನಿ ಅದರಲ್ಲೇ ಒಂದು 7 to 8 ಮಿನಿಟ್ಸ್ ಹಾಗೆ ಬಾಯ್ಲ್ ಮಾಡ್ತೀನಿ. ಅಂದರೆ ಅದು ಸ್ವಲ್ಪ ಅಂದರೆ ಒಂದು 30-40% ಅದು ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ, ಆಯಿತಾ. ಸೊ ಆಮೇಲೆ ಏನು ಮಾಡ್ತೀನಿ, ಕೊನೆಗೆ ಇನ್ನೊಂದು ಸ್ವಲ್ಪ ಇನ್ನೂ ಮಿಕ್ಕಿದ್ದಿರತ್ತಲ್ಲ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಅರ್ಧಕ್ಕರ್ಧ ಉಳಿದಿರೋದನ್ನು ಆಮೇಲೆ ಆ್ಯಡ್ ಮಾಡ್ತೀನಿ. ಅದು ನೋಡಿ ಇವಾಗಂದರೆ ಸ್ವಲ್ಪ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಅಂದ್ಬಿಟ್ಟು ಅದೇನು ನೋಡಿರಿ, ಅದೇನು ಸ್ಟಫ್ ಮಾಡಿದ್ದೆ ಅದಷ್ಟಕ್ಕೆ ಚೂರು ನೀರು ಹಾಕಿ ಒಂದಷ್ಟೊತ್ತು ಬಾಯ್ಲ್ ಮಾಡಿದ್ದು. ಈಗ ಅದು ಮಸಾಲೆ ಉಳಿದಿದೆಯಲ್ಲ, ಇವಾಗ ಅಲ್ಲಿ ನೋಡಿ ಅರ್ಧ ಮಸಾಲೆ ಏನಿಟ್ಟಿದೆ ಅಂತಂದಲ್ಲ, ಅದನ್ನೆಲ್ಲ ಒಂದು 7 to 8 ಮಿನಿಟ್ಸ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಬೇಯಕ್ಕೆ ಬಿಡ್ತೀನಿ. ಅದಾಗಿ ಏನು ಅಷ್ಟೂ ಮಸಾಲೆ ಹಾಕಿದ್ಮೇಲೆ ಒಂದು 15 to 20 ಮಿನಿಟ್ಸ್ ನೀಟಾಗಿ ಚೆನ್ನಾಗಿ ಕುದಿಸಿದಾಗ ತುಂಬ ಚೆನ್ನಾಗಾಗತ್ತೆ. ಸೊ ಇದು ನಮ್ಮನೇಲಿ ಚಪಾತಿಗೆ ಮಾಡಿದ್ವಲ್ಲ, ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಟ್ರೈ ಮಾಡಿ ಈ ಥರ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡಿದ್ದೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.